ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನೋಡಿ ಪ್ರಿಯರೇ, ನಾವು ವಾಕ್ಯದಲ್ಲಿ ನೋಡುವಾಗ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ನಾವು ಹೇಗೆ ಬೇಡಿಕೊಳ್ಳಬೇಕು? ನಾವು ದೇವರನ್ನು ಪ್ರಾರ್ಥಿಸುವಾಗ ಆತ್ಮೀಯ ರೀತಿಯಲ್ಲಿ ಬೇಡಿಕೊಳ್ಳಬೇಕು. ಶಾರೀರಿಕವಾಗಿ ನಾವು ಬೇಡಿಕೊಳ್ಳದೆ ಆತ್ಮೀಯ ರೀತಿಯಲ್ಲಿ ನಾವು ಪ್ರತಿಯೊಂದನ್ನು ಬೇಡಿಕೊಳ್ಳಬೇಕು ಪ್ರಿಯರೇ. ಮತ್ತಾಯ 6:33ನೇ ವಚನ ನೋಡುವಾಗ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುವು. ನೋಡಿ ಪ್ರಿಯರೇ, ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕ ಪಡುವಾಗ ಲೋಕದಲ್ಲಿರುವ ಎಲ್ಲ ವಸ್ತುಗಳು, ಎಲ್ಲ ಅಗತ್ಯಗಳು ಕೂಡ ನಮಗೆ ದೇವರು ಪೂರೈಸುತ್ತಾನೆ. ನೋಡಿ ಪ್ರಿಯರೇ, ನಾವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು, ನಮ್ಮ ಎಲ್ಲ ಕೊರತೆಗಳನ್ನು ಆತನು ನೀಗಿಸುತ್ತಾನೆ ಪ್ರಿಯರೇ. ಆದುದರಿಂದ ನಾವು ಪ್ರತಿಯೊಬ್ಬರು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಮೊಟ್ಟ ಮೊದಲು ತವಕ ಪಡಬೇಕು ಪ್ರಿಯರೇ. ಎರಡನೇದಾಗಿ ನಾವು ನೋಡಿಕೊಳ್ಳುವಾಗ, ಹುಡುಕಿರಿ, ನಿಮಗೆ ಸಿಕ್ಕುವುದು. ನಾವು ಈ ಲೋಕದಲ್ಲಿ ಏನನ್ನು ಹುಡುಕಬೇಕು ಪ್ರಿಯರೇ? ನಾವು ಈ ಲೋಕದಲ್ಲಿ ದೇವರ ಆಶ್ರಯವನ್ನು ನಾವು ಹುಡುಕಬೇಕು ಪ್ರಿಯರೇ. ನಾವು ಆತನ ಆಶ್ರಯವನ್ನು ಕಂಡುಕೊಳ್ಳುವುದಕ್ಕೆ ಆತನನ್ನು ಹುಡುಕಬೇಕು. ಯೆಶಾಯ 55:6ನೇ ವಚನ ಓದಿಕೊಳ್ಳೋಣ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಹೌದು ಪ್ರಿಯರೇ, ನಾವು ದೇವರನ್ನು ಆಶ್ರಯಿಸಬೇಕು. ಪ್ರತಿಯೊಂದು ಸಮಯದಲ್ಲೂ ದೇವರು ನಮ್ಮನ್ನು ಕಾಪಾಡುತ್ತಾನೆ. ದೇವರ ಆಶ್ರಯದಲ್ಲಿ ನಾವಿದ್ದರೆ ಎಲ್ಲ ಕೇಡಿನಿಂದ ದೇವರು ನಮ್ಮನ್ನು ತಪ್ಪಿಸಿ ಪ್ರತಿದಿನವೂ ಆತನು ನಮ್ಮನ್ನು ಕಾಪಾಡುತ್ತಾನೆ ಪ್ರಿಯರೇ. ಕೀರ್ತನೆ 91ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹೌದು ಪ್ರಿಯರೇ, ನಾವು ದೇವರ ಆಶ್ರಯವನ್ನು ಬಯಸುವುದಾದರೆ, ಆತನ ಮೊರೆಹೊಕ್ಕುವುದಾದರೆ, ಎಲ್ಲ ಸಮಯದಲ್ಲೂ ಎಲ್ಲ ವಿಷಯದಲ್ಲೂ ಆತನು ನಮ್ಮನ್ನು ಕಾದು ಕಾಪಾಡಿ ನಮ್ಮನ್ನು ಸುರಕ್ಷಿತವಾಗಿರುವಂತೆ ಆತನು ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಕಾದು ಕಾಪಾಡಿ ನಡೆಸುತ್ತಾನೆ ಪ್ರಿಯರೇ. ಆದುದರಿಂದ ನಾವು ದೇವರ ಆಶ್ರಯದಲ್ಲಿ ನಾವು ಇರುವುದಕ್ಕೆ ಆತನನ್ನು ಆಶ್ರಯಿಸಬೇಕು ಪ್ರಿಯರೇ. ದೇವರ ಆಶ್ರಯವನ್ನು ನಾವು ಹುಡುಕಬೇಕು ಪ್ರಿಯರೇ. ಮೂರನೇದಾಗಿ ನಾವು ನೋಡುವಾಗ, ತಟ್ಟಿರಿ, ನಿಮಗೆ ತೆರೆಯುವುದು. ನಾವು ಪ್ರತಿದಿನವೂ ಆಶೀರ್ವಾದದ ಬಾಗಿಲು ತೆರೆಯುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಇದುವರೆಗೂ ನಿನಗೆ ಆಗದಂಥ ಕಾರ್ಯವೂ ಇರಬಹುದು, ಇದುವರೆಗೂ ನಿನಗೆ ಅಸಾಧ್ಯವಾದಂಥ ಕಾರ್ಯವೂ ಇರಬಹುದು. ಆದರೆ ನಾವು ಪ್ರಾರ್ಥಿಸುವಾಗ ಪ್ರಿಯರೇ, ನಮಗೆ ಆಶೀರ್ವಾದದ ಬಾಗಿಲುಗಳು ದೇವರು ತೆರೆಯುತ್ತಾನೆ ಪ್ರಿಯರೇ. ಆದುದರಿಂದ ನಾವು ಪ್ರತಿಯೊಬ್ಬರು ಪ್ರತಿದಿನವೂ ಪ್ರಾರ್ಥಿಸುವಾಗ ಆಶೀರ್ವಾದದ ಬಾಗಿಲು ತೆರೆಯಲ್ಪಡುತ್ತದೆ ಪ್ರಿಯರೇ. ಎಲ್ಲ ಸಮಯದಲ್ಲೂ ನಾವು ಯಾವ ಒಂದು ಸಮಸ್ಯೆಗಾದರೂ ನಾವು ಪ್ರತಿದಿನವೂ ಪ್ರಾರ್ಥಿಸಿದರೆ ಮುಚ್ಚಲ್ಪಟ್ಟಂಥ ಬಾಗಿಲುಗಳು ಅವು ತೆರೆಯಲ್ಪಡುತ್ತವೆ, ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಡುತ್ತದೆ ಪ್ರಿಯರೇ. ಯೆಶಾಯ 22:22ನೇ ವಚನ ಓದಿಕೊಳ್ಳೋಣ. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ಹೌದು ಪ್ರಿಯರೇ, ದೇವರು ಆಶೀರ್ವಾದದ ಬಾಗಿಲನ್ನು ತೆರೆದರೆ ಯಾರಿಂದಲೂ ಮುಚ್ಚಲಾಗುವುದಿಲ್ಲ ಪ್ರಿಯರೇ. ನಮಗೆ ಯಾವ ಸಮಸ್ಯೆವಿದ್ದರೂ, ಕುಟುಂಬದ ಸಮಸ್ಯೆ ಇದ್ದರೂ, ಕೆಲಸದಲ್ಲಿ ಸಮಸ್ಯೆ ಇದ್ದರೂ, ಒಂದು ವೇಳೆ ಕಷ್ಟದಲ್ಲಿ ಇದ್ದರೂ, ಸಾಲದ ಸಮಸ್ಯೆಯಲ್ಲಿ ಇದ್ದರೂ,
ಎಂಥ ಪರಿಸ್ಥಿತಿಯಲ್ಲಿದ್ದರೂ ನೀನು ಇದುವರೆಗೂ ಆಗದಿರುವ ಒಂದು ಕಾರ್ಯವನ್ನು ಈ ಸಮಯದಲ್ಲಿ ದೇವರು ನಿನಗೆ ನೆರವೇರಿಸುತ್ತಾನೆ ಪ್ರಿಯರೇ. ನಿನಗೆ ಆಶೀರ್ವಾದದ ಬಾಗಿಲನ್ನು ಈ ಸಮಯದಲ್ಲೂ ದೇವರು ತೆರೆಯುತ್ತಿದ್ದಾನೆ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಒಂದು ಅದ್ಭುತವು ನಡೆಯುತ್ತದೆ ಪ್ರಿಯರೇ. ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೆ, ಸ್ತೋತ್ರಪ್ಪ ಕರ್ತನೆ, ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂದು ನಿನ್ನ ಅದ್ಭುತ ವಾಕ್ಯಗಳಿಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಹೌದು ಕರ್ತನೆ, ಇದುವರೆಗೂ ಆಗದೇ ಇರುವಂಥ ಒಂದು ಕಾರ್ಯವನ್ನು ನಮ್ಮ ಜೀವನದಲ್ಲಿ ಅಪ್ಪ ನೀನು ನೆರವೇರಿಸುವಂಥ ದೇವರು ಕರ್ತನೆ. ಅಪ್ಪ, ಪ್ರಾರ್ಥನೆಯನ್ನು ನೋಡುತ್ತಿರುವ ಒಂದೊಂದು ಕುಟುಂಬಗಳನ್ನು ದರ್ಶಿಸು ಕರ್ತನೆ. ಒಂದೊಂದು ಕುಟುಂಬದಲ್ಲಿ ಇದುವರೆಗೂ ಆಗದೇ ಇರುವಂಥ ಒಂದು ಕಾರ್ಯವನ್ನು, ಅಸಾಧ್ಯವಾದಂಥ ಕಾರ್ಯವನ್ನು ಈ ಸಮಯದಲ್ಲಿ ನೀನು ನೆರವೇರಿಸು ಕರ್ತನೆ. ಒಂದೊಂದು ಕುಟುಂಬದಲ್ಲಿ ಆಶೀರ್ವಾದದ ಬಾಗಿಲನ್ನು ಅಪ್ಪ ಈ ಸಮಯದಲ್ಲಿ ನೀನು ತೆರೆದಿದ್ದಕ್ಕಾಗಿ ನೀನು ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ಒಂದೊಂದು ಕುಟುಂಬದಲ್ಲಿ ನೀನು ಅದ್ಭುತವನ್ನು ಮಾಡಿ ಒಬ್ಬೊಬ್ಬರನ್ನು ಬಲಪಡಿಸಿ ಸಹಾಯ ಮಾಡು ಕರ್ತನೆ. ಸ್ತೋತ್ರಪ್ಪ. ಒಬ್ಬೊಬ್ಬ ವಿಶ್ವಾಸಿಗಳನ್ನು ದರ್ಶಿಸು, ಒಬ್ಬೊಬ್ಬ ಸೇವಕರನ್ನು ದರ್ಶಿಸು ಕರ್ತನೆ. ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.